ಹೋಳಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ಹೋಳಿ ಹಾಗೂ ರಂಜಾನ್ ಹಬ್ಬವನ್ನು ಶಾಂತಿಯಿಂದ ಆಚರಿಸಿ ಎಂದು ಪಿಎಸ್ಐ ಸಣ್ಣ ಈರೇಶ್ ತಿಳಿಸಿದರು. ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ನಡೆದ ಹೋಳಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ನಡೆದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಯಾರೋ ಕಿಡಿಗೇಡಿಗಳು ಮಾಡುವ ಕೆಲಸಕ್ಕೆ ನಾವೆಲ್ಲರೂ ತಲೆ ತಗ್ಗಿಸುವ ವಿಚಾರ ಇದ್ದು, ಇದಕ್ಕಾಗಿ ಸಮಾಜದ ಮುಖಂಡರು ತಮ್ಮ ಯುವಕರಿಗೆ ತಿಳಿ ಹೇಳುವ ಕೆಲಸ ಮಾಡಬೇಕು ಎಂದರು. ಸಂಗತಿಗಳು ಕೆಲವು ಟೈಮಲ್ಲಿ ಏನಾಗ್ತವೆ, ಯಾರೋ ಒಂದು ಎಲ್ಲೋ ಮಾಡಿದಕ್ಕೆ ಬೇರೆ ಊರಲ್ಲಿ ಆಗಿದ್ದಕ್ಕಂತ ಇಲ್ಲಿ ಪ್ರೊವೊಕೇಶನ್ ಆಗಿ ಘಟನೆಗಳಾಗಿ ಕೇಸ್ಗಳಾಗಿ ಶಾಂತಿ ಸುವ್ಯವಸ್ಥೆ ತಾಳಂತ ಘಟನೆಗಳು ಜರುಗಿದಾವೆ. ಆ ಥರ ಎಲ್ಲೂ ಕೂಡ ಆಗೋದು ಬೇಡ. ವಿಶೇಷವಾಗಿ ನಮ್ಮ ಮಾನ್ವಿ ಪಟ್ಟಣದ ನಮ್ಮ ಮಾನ್ವಿ ಠಾಣಾ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಹಬ್ಬದಲ್ಲಿ ಏನೇನು ಆಚರಣೆಗಳಿದ್ದಾವೆ ಅದನ್ನು ಶಾಂತಿಯುತವಾಗಿ ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಜನಾಂಗಕ್ಕೆ ಯಾವುದೇ ಭಾವನೆಗಳಿಗೆ ಕೆರಳಿಸದಂತೆ ಅವರಿಗೆ ನೋವುಂಟು ಮಾಡುವಂಥ ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಬೇಕಂತ ತಮ್ಮಲ್ಲಿ ತಿಳಿಸುತ್ತಾ, ಒಂದು 2-3 ವಿಚಾರ ಇದ್ದಾವೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಇತ್ತೀಚೆಗೆ ಬೀರ್ತಾ ಇದೆ. ಅಂದರೆ ಈ ಮೊಬೈಲಲ್ಲಿ ಬರ್ತಕ್ಕಂಥ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ಗಳಲ್ಲಿ ಯಾವುದೋ ಒಂದು ಫೋಟೋನ ಎಡಿಟ್ ಮಾಡೋದು, ಯಾವುದೋ ಒಂದು ಧರ್ಮಕ್ಕೆ ಅಪಮಾನ ಉಂಟುವ ರೀತಿಯಲ್ಲಿ ಫೋಟೋಗಳನ್ನ ಎಡಿಟ್ ಮಾಡಿ, ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪಪ್ರಚಾರ ಮಾಡ್ತಾರೆ. ಅದು ಎಲ್ಲೋ ಒಂದು ಆಗ್ತದೆ. ಅದು ಜಾತಿ ಧರ್ಮಗಳಿಗೆ ಕಲಹಗಳು ಉಂಟಾಗಿ ಭಾವನೆಗಳೇ ಬದಲಾಗಿ ಹಬ್ಬಗಳಲ್ಲಿ ವಿಶೇಷವಾಗಿ ಈ ಥರ ಹಬ್ಬಗಳು ಬಂದಾಗ ಕೆಟ್ಟ ಪರಿಣಾಮ ಬೀರ್ತದೆ ಸಮಾಜದಲ್ಲಿ. ಕೆಲವು ಎಲ್ಲ ಸಮಾಜದ ಹಿರಿಯರಿದ್ದೀರಿ, ದಯವಿಟ್ಟು ನೀವು ಮುಖಂಡರುಗಳು ಗ್ರಾಮಗಳಿಗೆ ಹೋದಾಗ ಇಲ್ಲ ಬೇರೆ ಬೇರೆ ಸಂದರ್ಭ ಹೋದಾಗ ಯುವಕರನ್ನ ಕೂಡಿಸ್ಕೊಂಡು ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕು. ನಿಮ್ಮ ಕಡೆ ಇಲ್ಲ ಸರ್ ನಮ್ಮ ಮಾತು ಕೇಳಲ್ಲ ಅಂತ ದಯವಿಟ್ಟು ನಮ್ಮನ್ನು ಕರೀರಿ, ನಾವು ಒಂದಿಷ್ಟು ನಮ್ಮ ರೀತಿಯಲ್ಲಿ ಹೇಳ್ತೀವಿ. ಹಿರಿಯರನ್ನ ಕರೀರಿ, ನಮ್ಮ ಸಮುದಾಯದ ಮುಖಂಡರುಗಳು ಕರೀರಿ, ಇಲ್ಲ ಬೇರೆ ಬೇರೆ ಧರ್ಮದ ಮುಖಂಡರುಗಳು ಕರೆಸಿ ಹೇಳ್ತಕ್ಕಂಥ ರೀತಿಯೂ ಆಗ್ಬೋದು. ನಮ್ಮಲ್ಲಿ ಹೆಚ್ಚಾನೆಚ್ಚಾಗಿ ಇತ್ತೀಚೆಗಂತೂ ಅವೇ ಜಾಸ್ತಿ ಆಗಿದೆ. ಬರೀ ಇವೇ ಕೇಸು, ಬೇರೆ ಕೇಸುಗಳು ಕಡಿಮೆ ಆಗಿಬಿಟ್ಟವ. ಗಂಡ ಹೆಂಡತಿ ಕೇಸು ಬಿಟ್ಟರೆ ಇವೇ ಕೇಸು. ಗಂಡ ಹೆಂಡತಿ ಕೇಸ್ ಹೆಂಗಾರು ಬಗೆಹರಿಸ್ಕೊಳ್ಳೋದು. ಇದಕ್ಕೆ ಕೇಸ್ ಕಳ್ಸಕ್ಕಂದ್ರೆ ಮತ್ತೆ ಸಮುದಾಯಗಳು ಒಂದು ಸಣ್ಣ ಇನ್ಸಿಡೆಂಟ್ಗೆ ಒಂದು ಸಮರ್ಥನೆ ಮಾಡಬೇಕು, ನಾವು ಯಾರ ಮೇಲೆ ಕ್ರಮ ಜರುಗಿಸ್ಬೇಕು ಅನ್ನೋ ತಾತ್ಪರ್ಯ ಏನೋ ಬರಲಾರದ ಪರಿಸ್ಥಿತಿ ತಂದು ಕುಂದಿರ್ತಾರೆ ನಮಗೆ. ಸೊ ದಯವಿಟ್ಟು ಈ ವಿಶೇಷವಾಗಿ ಈ ಒಂದು ಹೋಳಿ ಹಬ್ಬ ಶುಕ್ರವಾರ ಬಂದಿದೆ. ಅವತ್ತು ಸಾಕಷ್ಟು ಜಾಗಗಳಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ. ರಂಜಾನ್ ಪ್ರಯುಕ್ತ ಎಲ್ಲ ಹಿಂದೂ ಮುಖಂಡರುಗಳಾಗಲಿ ಮುಸಲ್ಮಾನರ ಮುಖಂಡರುಗಳಾಗಲಿ ಆ ಒಂದು ದಿನದಂದು ಯಾರಿಗೂ ನೋವುಂಟಾಗಂತೆ ಧಕ್ಕೆ ಬಾರದಂತೆ ನಿಮ್ಮ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸ್ಬೇಕನ್ನೋದು ನಮ್ಮ ಇಲಾಖೆಯಿಂದ ನಿಮಗೆ ತಿಳಿಸ್ತಾ ಇದ್ದೀವಿ.